ಹಾಯ್ ಹಲೋ ಮಕ್ಕಳೇ, ಇಂದು ನಾನು SSLC ಮಕ್ಕಳು ಇರುವ ಕಡಿಮೆ ಅವಧಿಯಲ್ಲಿ ವಿಜ್ಞಾನ ವಿಷಯವನ್ನು ಹೇಗೆ ಅಧ್ಯಯನ ಮಾಡಿ ಅಧಿಕ ಅಂಕಗಳನ್ನು ಪಡಿಬೇಕು ಅಂತಕ್ಕಂಥ ವಿಚಾರವನ್ನು ನಿಮ್ಮ ಜೊತೆ ನಾನು ಚರ್ಚೆ ಮಾಡ್ತೇನೆ. ಮೊದಲು ಈ ವಿಷಯಕ್ಕೆ ಬರೋಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇರತಕ್ಕಂಥವ್ರು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರ ನೀವು ಶೇರ್ ಮಾಡಿ. SLC ವಿದ್ಯಾರ್ಥಿಗಳು ಈಗಾಗಲೇ ಶಾಲೆಯಲ್ಲಿ ಪಠ್ಯ ಕಂಪ್ಲೀಟು ಮುಗಿದೋಗಿದೆ, ಚಾಪ್ಟರ್ಗಳಲ್ಲಿ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ ಅಂತ ನಾವು ಭಾವಿಸ್ಕೊಳ್ಳೋಣ. ಮಾಡದೇ ಇದ್ದರೆ ಅದನ್ನು ಬೇಗ ಬೇಗ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಜನವರಿ ತಿಂಗಳಿಂದ ಪರೀಕ್ಷೆಗಳು ನಿರಂತರವಾಗಿ ಬರ್ತಿರ್ತವೆ. ಹಾಗಾಗಿ ಪರೀಕ್ಷೆ ಕಡಿಮೆ ಅವಧಿನಲ್ಲಿ ಪರೀಕ್ಷೆಯನ್ನು ಹೇಗೆ ಎದುರಿಸಬೇಕು ಮತ್ತು ಅದರಲ್ಲಿ ಅಂಕಗಳನ್ನು ಹೇಗೆ ಗಳಿಸಬೇಕು ಅಂತಕ್ಕಂಥ ಮಾಹಿತಿಯನ್ನು ತಿಳಿಸ್ಕೊಳ್ಳಿಕ್ಕೆ ಇಡೀ ಎಂಟೈರ್ ವಿಜ್ಞಾನ ವಿಷಯದಲ್ಲಿ ಭಾಗ 1 ಮತ್ತು ಭಾಗ 2 ಪುಸ್ತಕವನ್ನು ಈಗಾಗಲೇ ಅಧ್ಯಯನ ಮಾಡಿರ್ತೀರಿ. ಅಧ್ಯಯನ ಮಾಡಿ ಅಲ್ಲಿ ಈ ಕೆಳಕಂಡ ಅಂಶಗಳನ್ನು ತಾವೆಲ್ಲ ಪಟ್ಟಿ ಮಾಡಿಕೊಂಡ್ರೆ ಬಹಳ ಅನುಕೂಲ ಆಗ್ತದೆ. 1, ರಾಸಾಯನಿಕ ಸಮೀಕರಣಗಳ ಪಟ್ಟಿ, ಚಿತ್ರಗಳ ಪಟ್ಟಿ. ಪರೀಕ್ಷೆಗೆ ಬರ್ತಕ್ಕಂಥ 16 ಚಿತ್ರಗಳು ಪರೀಕ್ಷೆಗೆ ಬರ್ತವೆ. ಆ ಚಿತ್ರಗಳೇ ಬರ್ಬೋದು ಅಥವಾ ಆ ಚಿತ್ರಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ಬೋದು, ಕಾರಣ ಕೇಳ್ಬೋದು, ವ್ಯತ್ಯಾಸ ಕೇಳ್ಬೋದು, ಆ ಭಾಗದ ಕಾರ್ಯಗಳನ್ನು ಕೇಳ್ಬೋದು. ಕಾರಣ ಕೊಡಿ ಮತ್ತು ಹೊಂದಿಸಿ ಬರೆಯಿರಿ, ವಿವರಣೆ ಡೆಫಿನೇಷನ್ ಕೊಡ್ತಕ್ಕಂಥದ್ದು ಮತ್ತು ಕೆಲವು ವಿಜ್ಞಾನದ ನಿಯಮಗಳು ಕೂಡ ಇರ್ತವೆ. ಆ ನಿಯಮಗಳು ಮತ್ತು ಕೆಲವು ವಿಷಯಗಳ ವ್ಯತ್ಯಾಸಗಳನ್ನು ಕೂಡ ಅದು ಸಾಮಾನ್ಯವಾಗಿ ಬರಿಬೇಕಾಗ್ತದೆ. ಹಾಗೆಯೇ ಇದರ ಜೊತೆಗೆ ನೀವು ಪ್ರತಿ ದೈನಂದಿನ ದಿನಪತ್ರಿಕೆಯಲ್ಲಿ ಬರ್ತಕ್ಕಂಥ ಪರೀಕ್ಷಾ ದಿಕ್ಸೂಚಿ ಅಂತಕ್ಕಂಥ ಮಾಹಿತಿಯನ್ನು ಸಂಗ್ರಹಿಸಿ ಒಂದು ಆಲ್ಬಮ್ ಮಾಡ್ಕೊಳ್ತಕ್ಕಂಥದ್ದು ಮತ್ತು ಕಳೆದ 5 ವರ್ಷಗಳ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆಪತ್ರಗಳನ್ನು ಸಂಗ್ರಹಿಸಿಕೊಂಡು ಅದಕ್ಕೆಲ್ಲ ಕೂಡ ಉತ್ತರವನ್ನು ಬರೆದು ಸಂಗ್ರಹಿಸಿಕೊಂಡ್ರೆ ಪರೀಕ್ಷಾ ಸಮಯದಲ್ಲಿ ಅಥವಾ ಪರೀಕ್ಷೆ ಹತ್ತಿರ ಬರುವಂಥ ಸಂದರ್ಭದಲ್ಲಿ ನೀವು ನಿರಂತರವಾಗಿ ಅಭ್ಯಾಸವನ್ನು ಮಾಡ್ಕೋಬೋದು. ಸೊ ಹಾಗಾಗಿ ನೀವು ಪರೀಕ್ಷೆ ಕಡಿಮೆ ಅವಧಿನಲ್ಲಿ ಹೆಚ್ಚಿನ ಅಂಕವನ್ನು ಗಳಿಸ್ಕೋಬೇಕಾದ್ರೆ ಈ ಎಲ್ಲ ಮಾಹಿತಿಗಳನ್ನು ನೀವು ಸಂಗ್ರಹಿಸಿ ಅದು ನಿರಂತರವಾಗಿ ಅಧ್ಯಯನವನ್ನು ಮಾಡಬೇಕಾಗ್ತದೆ. ನನ್ನ ಚಾನಲನ್ನು ಲೈಕ್ ಕೊಟ್ಟು ಬೆಲ್ ಐಕಾನ್ ಒತ್ತುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು. ಸೊ ಮುಂದಿನ ದಿನಗಳಲ್ಲಿ ಆ ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟಂಥ ವಿಚಾರವನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಹಾಗಾಗಿ ಆ ವಿಡಿಯೋಗೆ ನೀವು ಕಾಯಿರಿ.